ಹಲೋ ಫ್ರೆಂಡ್ಸ್, MD ಏಂಜಲ್ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪಾಂಪ್ಲೆಟ್ ಫಿಶ್ ಮಸಾಲ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಒಂದು ಜಾರ್ ತಗೊಳ್ಳಿ. ಇವಾಗ ಇದಕ್ಕೆ ಒಣಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಕಾಳು, ಜೀರಿಗೆ, ಅರಿಶಿನ ಪುಡಿ ಮತ್ತು ಹುಣಸೆಹಣ್ಣು ಹಾಕಬೇಕು. ಇದನ್ನು ಇವಾಗ ರುಬ್ಬಿ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಹೀಗಾಗಿರುತ್ತೆ, ಮಸಾಲೆ ರೆಡಿಯಾಗಿರುತ್ತೆ. ಇದನ್ನು ಸೈಡಿಗೆ ಇಟ್ಕೊಳ್ಳಿ. ಇವಾಗ ಫಿಶ್ ಈ ಥರ ಕಟ್ ಮಾಡಿ ಇಟ್ಕೊಂಡಿರಬೇಕು. ಚೆನ್ನಾಗಿ ಕಟ್ಟಾಗಿದೆ ಇದು. ಇವಾಗ ನೀವು ಇದೇ ರೀತಿ ಕಟ್ ಮಾಡ್ಕೊಳ್ಳಿ, ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಇದು. ಫಸ್ಟಿಗೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಬೇಕು. ಮಸಾಲೆಗೆ ನಾನು ರುಬ್ಬಿ ಆದ ನಂತರ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ರುಬ್ಬಬೇಕಾದ್ರೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ಇವಾಗ ಇದು ಈ ರೀತಿ ರೆಡಿಯಾಗಿದೆ. ಇವಾಗ ಇದಕ್ಕೆ 10 ನಿಮಿಷ ಬಿಟ್ಟು ಮಸಾಲ ಹಚ್ಚಿಬಿಟ್ಟು ಫ್ರೈ ಮಾಡೋಣ. ಇವಾಗ ತವಾ ಕಾದಿದೆ. ಇವಾಗ ಮಸಾಲ ರೆಡಿಯಾಗಿದೆ ಇದು. ಇವಾಗ ಫಿಶ್ ಫ್ರೈ ಮಾಡೋಣ. ಮಸಾಲ ಫ್ರೈ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ನಾನು ಮೊದಲೇ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನಾ ಹೇಳಿದ ರೀತಿಲಿ ಮಸಾಲ ರೆಡಿ ಮಾಡಿಕೊಂಡ್ರೆ ಅದು ಬಿಡೋದಿಲ್ಲ, ಮಸಾಲ ಫಿಶ್ಶಿಗೆ ಹತ್ಕೊಂಡಿರುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆಯಲ್ಲ. ಲಾಸ್ಟಿಗೂ ಕೂಡ ಇದೇ ರೀತಿ ಇರುತ್ತೆ ಫಿಶ್ಶು. ಪಾಂಪ್ಲೆಟ್ ಫಿಶ್ ಬೇಯಲಿಕ್ಕೆ ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ ಇದು, ಅದಕ್ಕೋಸ್ಕರ. ಬಟ್ ತಿನ್ಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಮುಳ್ಳೆಲ್ಲ ತುಂಬ ಕಡಿಮೆ ಇದರಲ್ಲಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆಲ್ಲ ಮುಳ್ಳು ಸಿಕ್ಕೊಳ್ಳುತ್ತೆ ಹಾಗೆ ಹೀಗೆ ಅಂತ ಏನೂ ಇರೋದಿಲ್ಲ. ಹೋಟೆಲಲ್ಲಿ ಹೋಗಿ ತಿಂದರೆ ತುಂಬ ಕಾಸ್ಟ್ಲಿ ಇರುತ್ತಿದ್ದು. ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದರೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು ಫಿಶ್ಶು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗಂತೂ ಫಿಶ್ ಸುಮಾರು ಸಿಗುತ್ತೆ, ವೆರೈಟೀಸ್. ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ. ಬಟ್ ಈ ಪಾಪ್ಲೆಟ್ ಒಂದೇ ಥರ ಇರೋದು. ನೋಡಿ ಚೆನ್ನಾಗಿ ಬೆಂದಿದೆ ಇದು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ತಿನ್ನೋಕ್ಕೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿದೆ. ಕೆಲವೊಬ್ಬರಿಗೆಲ್ಲ ಫಿಶ್ ತಿಂದು ರೂಢಿನೇ ಇರೋದಿಲ್ಲ, ಅಂಥವ್ರಿಗೆಲ್ಲ ಈ ಫಿಶ್ ತುಂಬ ಒಳ್ಳೆಯದು. ನೋಡಿ ಇವಾಗ ರೆಡಿಯಾಗಿದೆ ಇದು ಫಿಶ್. ಎಲ್ಲೂ ಮಸಾಲ ಬಿಟ್ಕೊಂಡಿಲ್ಲ, ಹಾಗೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಗೆ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ. ಇವಾಗ ಇದು ರೆಡಿ ಇದೆ, ನೋಡೋಣ.